ಅವಳನ್ನು ಕರೀರಿ ಇಂದ. ಆ ದಿವಸ ಏನಾಯಿತು, ಒಂದು ಸರ್ಜರಿ ಇತ್ತಿಲ್ಲ, ದೊಡ್ಡ ಸರ್ಜರಿ, ಅದು ಮಂಡಿ ಚಿಪ್ಪು ಬದಲಾವಣೆ ಮಾಡುವಂಥದ್ದು. ಅದಕ್ಕೆ ಸಾಧಾರಣ 3ರಿಂದ 4 ಗಂಟೆ ಬೇಕಾಗ್ತದೆ. ಅದು 8 ಗಂಟೆಗೆ ಆಪ್ರೇಷನ್ ಶುರುವಾಗಿತ್ತು ರಾತ್ರಿ. ಸಾಧಾರಣ 12 ಗಂಟೆ ಹತ್ರ ಆಗ್ತದೆ ಅದು ಆಪ್ರೇಷನ್ ಮುಗಿಯುವಾಗ. ಇವನೇನು ಒಂದು 9 ಗಂಟೆಗೆ ಬಂದಿದ್ದಾನೇನ, ಅವಳು ಈಗಲೇ ಇಲ್ಲಿಗೆ ಬರಬೇಕು ಅಂತ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ನಾನು ಪುಷ್ಪರಾಜ ಹಾಸ್ಪಿಟ್ಲಲ್ಲಿದ್ದೀನಿ. ಇವತ್ತು ನಮ್ಮೊಂದಿಗೆ ಮಾತನಾಡಲಿಕ್ಕೆ ತುಂಬ ಪ್ರಮುಖವಾದಂಥ ವಿಷಯಗಳು ನಿಮಗೆ ಗೊತ್ತಿರಲಿಕ್ಕಿಲ್ಲ. ಭಾಳ ಜನ ಆರೋಪ ಮಾಡ್ತಾ ಇದ್ದೀರಿ ಲಾವಣ್ಯ ಬಗ್ಗೆ, ಇಲ್ಲ ಆಕೆಯದು ತಪ್ಪಿದೆ, ಪ್ರೀತಿ ಮಾಡಿದಾಳೆ ಆ ರೀತಿಯಾಗಿ, ಇಲ್ಲ ಕಂಟಿನ್ಯೂ ಅವನ್ನ ತುಂಬ ಕಂಪ್ಲೀಟ್ ತಿರಸ್ಕಾರ ಮಾಡ್ಬೋದಿತ್ತು, ಮಾಡಬಾರ್ದಿತ್ತು, ಈ ಥರದ್ದು ನಿಮ್ಮದೇ ಆದಂಥ ಅಭಿಪ್ರಾಯಗಳು. ಇವತ್ತು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದವರು. ಈ ಹಿಂದಿನ ವಿಡಿಯೋದಲ್ಲೂ ಕೂಡ ವೈದ್ಯರಾಗಿರ್ತಕ್ಕಂಥ ಪುಷ್ಪರಾಜ್ ಆಸ್ಪತ್ರೆಯ, ಕಲ್ಲಡ್ಕದ ಪುಷ್ಪರಾಜ್ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ರಾಜೀವ್ ಶೆಟ್ಟಿ ಅವರು ಕಳೆದ ಇಂಟರ್ವ್ಯೂನಲ್ಲಿ ನಾನು ನೋಡ್ತಾ ಇದ್ದೆ. ಭಾಳ ಜನ ಏನೇನೋ ಮಾತಾಡ್ತಾ ಇರ್ಬೋದು, ನಾನು ತುಂಬ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯ ಹುಡುಗಿ ಅಂತ. ಆದ ಕಾರಣಕ್ಕೆ ನಾನು ಲಾವಣ್ಯ ಬಗ್ಗೆ ಇದ್ದಂಥ ಗೊಂದಲಗಳನ್ನು ಬಗೆಹರಿಸೋದಕ್ಕೆ ಇವತ್ತು ನಮ್ಮ ಜೊತೆ ರಾಜೀವ್ ಶೆಟ್ಟಿ ಇದ್ದಾರೆ. ಅವ್ರನ್ನ ಆರಂಭದಲ್ಲಿ ವೆಲ್ಕಮ್ ಮಾಡ್ತಾ, ಸೊ ತುಂಬ ಆಘಾತಕಾರಿಯಾದಂಥ ವಿಷಯ, ನಿಮಗೂ ಗೊತ್ತಿದೆ, ಯಾರೂ ಕೂಡ ಊಹೆ ಮಾಡಿರಲಿಲ್ಲ, ಆ ಥರದ್ದು ಆಗಲೂ ಕೂಡ ಬಾರ್ದಿತ್ತು. ನಿಮ್ಮ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಹುಡುಗಿ, ಏನು ಹೇಳ್ತೀರಿ ಸರ್? ಈ ಘಟನೆ ತಕ್ಷಣ ಕೇಳಿದಾಗ ನಿಮಗೆ ಎಷ್ಟು ಆಘಾತ ಆಯಿತು, ಇದನ್ನು ನಿಮಗೆ ನಂಬಲಿಕ್ಕೆ ಸಾಧ್ಯವಾಯ್ತಾ ಅಂತ? ಅಲ್ಲ, ಮೊದಲನೇದಾಗಿ ನಮಗೆ ಅಲ್ಲಿ ಒಂದು ವರ್ತಮಾನ ಬಂತಂತ ಹೇಳಿದರೆ ಅವಳಿಗೆ ಪೆಟ್ಟಾಗಿದೆ, ಅವಳ ಅಕ್ಕ ಇಲ್ಲಿದ್ಲು, ಅವಳನ್ನೊಂದು ಕಳಿಸಿಕೊಡಿ ಅಂತ ಬಂತು. ನಿಮಗೆ ಫೋನ್ ಬಂತಾ ಸರ್? ಇಲ್ಲ, ಅಲ್ಲಿ ನಮ್ಮ ಕೌಂಟರಿಗೆ ಬಂತು. ಓಕೆ ಓಕೆ. ಹೌದು. ಸೊ ನನ್ನ ಹತ್ರ ಬಂದರು ಅವರು, ಸ್ಟಾಫ್ಗಳು ಬಂದರು. ಅವಳ ಅಕ್ಕ ಅವಳು ಹೋದಷ್ಟೇ ಆವಾಗ. ಇಲ್ಲಿ 5 ಗಂಟೆವರೆಗೆ ಅವಳಿದ್ಲು. ಮನೆಗೆ ಹೋಗುವಾಗ ಅಲ್ಲಿಂದ ಹೋಗಿ ಒಂದು ಅರ್ಧ ಗಂಟೆ ಆಗಿತ್ತು, ಇಲ್ಲಿಂದ ಹೋಗಿ ಗೊತ್ತಿಲ್ಲ ನನಗೆ, ಸ್ವಲ್ಪ ಆಗಿದೆ. ಅವ ಅಕ್ಕನನ್ನು ಕಳಿಸಿಕೊಡಿ ಅಂತ ಹೇಳಿದರು. ಹೌದಾ, ಏನು ಪೆಟ್ಟಾಗಿದೆ, ಅವಳ ಗೊತ್ತಿಲ್ಲ, ಅವಳದು ಫೋನ್ ರಿಸೀವ್ ಆಗ್ತಾಯಿಲ್ಲ ಅಂತ ಹೇಳಿದರು. ಹಾಗಾದರೆ ಹೋಗಿ ನೋಡಿ ಏನು ವಿಷಯ ಅಂತ ನನಗೆ ತಿಳಿಸು ಅಂತೇಳಿ ಕಳಿಸಿಕೊಟ್ಟೆ ನಾನು. ಹೌದು. ಆಮೇಲೆ ಯಾರು ನನಗೆ ಬೇರೆ ಕಡೆ ಇಲ್ಲಿ ಪೇಷಂಟ್ಗಳೆಲ್ಲ ವೀಡಿಯೋ ತೋರಿಸ್ಲಿಕ್ಕೆ ಶುರು ಮಾಡಿದರು. ನನಗೆ ಫೋನ್ ಬರಲಿಲ್ಲ. ಬೇರೆ ಇದರಲ್ಲಿ ಅದು ಇಲ್ಲಿ ನಿಮ್ಮ ಹುಡುಗಿ ಅಲ್ವಾ, ನೋಡಿ ಹೀಗಾಗಿದೆ ಅಂತೇಳಿ. ಆಮೇಲೆ ಇಲ್ಲಿ ಹೋಟ್ಲಿಂದೆಲ್ಲ ಫೋನೆಲ್ಲ ಬಂತು. ಹೌದಾ, ಪೊಲೀಸ್ ಸ್ಟೇಷನ್ ಫೋನ್ ಬಂದಿದೆ ಅಂತೆ, ಆಸ್ಪತ್ರೆ ಹುಡುಗಿ ಅಂತೆ ಹಾಗೆಲ್ಲ ಹೇಳಿದರು. ನಮಗೆ ಶಾಕ್, ಯಾಕಂದ್ರೆ ನಮಗೂ ಇಂಥದ್ದನ್ನೆಲ್ಲ ನಾವು ಕೇಳಲಿಲ್ಲಲ್ಲ, ಗೊತ್ತಿಲ್ಲಲ್ಲ. ನಾನು ನಂಬಲಿಲ್ಲ ಫಸ್ಟಿಗೆ. ಮತ್ತೆ ಎಣಿಸಿದೆ ನಾನು, ಬಹುಶಃ ಎಲ್ಲೋ ಮಿಸ್ಟೇಕನ್ ಐಡೆಂಟಿಟಿ ಅಂತಂದ್ರೆ ಯಾರನ್ನೋ ಕೊಲ್ಲಿಕ್ಕಂತ ಹೋಗಿ ಕೆಲವು ಸರ್ತಿ ಅದು ಆಗುತ್ತೆ ಸರ್. ಹೌದು, ಬೇರೆಯವ್ರನ್ನ ಕೊಲ್ಲುವುದೆಲ್ಲ ಉಂಟಲ್ಲ, ಹಾಗೇನು ಆಗಿರ್ಬೋದು. ಅವಳನ್ನ ಯಾಕೆ ಕೊಲ್ತಾರೆ? ಮಿಸ್ಟೇಕನ್ ಐಡೆಂಟಿಟಿ ಇರ್ಬೋದು. ಯಾರೋ ಒಂದು ಪಟ ಕೊಟ್ಟ, ಚಿತ್ರ ಎಂದಾರು ಕೊಟ್ಟು ಇಂಥವಳು ಅಲ್ಲಿ ಬರ್ತಾಳೆ ಕೊಲ್ಲಿ ಅಂತ ಹೇಳಿದ್ರೆ ಅಂತ ಹಾಗೇನು ಕಾಣುವವರು ಯಾರಾದರೂ ಹಾಗೇನೋ ಆಗಿರ್ಬೋದು, ಏನೋ ಹಾಗೆಲ್ಲ ಹೇಳಿದೆ ನಾನು, ಅಂತ ಹಾಗೇನು ಇರಲಿಕ್ಕಿಲ್ಲ ಅಂತ. ಮತ್ತೆ ನೋಡುವಾಗ ಎಲ್ಲ ಹಾಗೆ ಹೋಗಿದೆ. ಬಟ್ ಅವ್ರ ಸಿಸ್ಟ್ರು ಅವರು ಇಬ್ಬರು ಕೆಲಸ ಮಾಡ್ತಾ ಇದ್ರು. ಹೌದು ಹೌದು ಹೌದು. 3 ತಿಂಗಳಿಂದ ಜಾಯ್ನ್ ಆದವ್ರು ಅಷ್ಟೇ. ಇಬ್ಬರು ಒಟ್ಟಿಗೆ ಜಾಯ್ನ್ ಆಗಿದ್ದು? ಒಟ್ಟಿಗಿಲ್ಲ, ಫಸ್ಟಿಗೆ ಇವಳು ಬಂದ್ಲು ಹುಡುಗಿ ಲಾವಣ್ಯ. ಆಮೇಲೆ ಅವಳು ಕೇಳಿದ್ಲು, ಮತ್ತೆ ನಮ್ಮ ಅಕ್ಕ ಇದ್ದಾರೆ ಮನೆಯಲ್ಲಿ, ಅವ್ರು ಕೆಲಸ ಇಲ್ಲದೆ ಇದ್ದಾರೆ, ಅವ್ರು ಬಂದರೆ ಕೆಲಸ ಕೊಡ್ತೀರಾ ಅಂತ. ಬರಲಿ ಅಂತ ಹೇಳಿದ್ರು ನಾವು. ಹೌದು, ಬಂದರು ಇಬ್ಬರು ಕೂಡ. ಒಂದು ವೇಕೆನ್ಸಿ ಇತ್ತು, ಬಂದರು. ಹೌದು. ಹೇಗಿರ್ತದೆ ಸರ್ ಇಲ್ಲಿ ಮಾರ್ನಿಂಗ್ ಶಿಫ್ಟ್ ಅಥವಾ ನೈಟ್ ಶಿಫ್ಟು? ಒಂದು ಬ್ಯಾಚ್ ಮಾರ್ನಿಂಗ್ ಉಂಟು, ಒಂದು ಬ್ಯಾಚ್ ನೈಟ್ ಉಂಟು, ಹಾಗೆ ಉಂಟು. ಬೇರೆ ಬೇರೆ ಮ್ಯಾಚಲ್ಲಿ ಇದ್ರು. ಓಕೆ ಓಕೆ. ಹೌದು, ಅವಳು ಬಂದಾಗ ಇವಳು ಹೋಗ್ತಿದ್ಲು, ಇವಳು ಬಂದಾಗ ಅವಳು ಹೋಗ್ತಿದ್ಲು. ನೀವು ನೋಡಿದಾಗೆ ಸರ್ ಗಮನಿಸ್ತಾ ಇರ್ತೀರಿ ಯಾರನ್ನೇ ಆದರೂ, ಇಲ್ಲಿರೋ ಎಲ್ಲರನ್ನೂ ಕೂಡ ನೀವು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರ್ತೀರಿ. ಏನು ಅನಿಸುತ್ತೆ ಸರ್ ನಿಮಗೆ ಈ ಥರದ ಘಟನೆಗಳಾದಾಗ? ಜೊತೆಗೆ ವೈಯಕ್ತಿಕವಾಗಿ ಹೇಗೆ ನೋಡ್ತೀರಿ ನೀವು ಲಾವಣ್ಯ? ಹೇಗೆ? ಇಲ್ಲ, ಲಾವಣ್ಯ ಅವಳು ತುಂಬ ಒಳ್ಳೆ ಹುಡುಗಿ. ಹಾಂ, ಈಗ ಅವಳು ಸತ್ತಿದ್ದಾಳಂತ ಹೇಳೋದಲ್ಲ. ಹೌದು ಹೌದು. ಅಂದರೆ ತುಂಬ ಮೃದು ಮಾತಿನವಳು. ಅವಳು ಮಾತಾಡಿದ್ರು, ಫೋನಲ್ಲಿ ಮಾತಾಡಿದ್ರೆ ಕೇಳ್ತಾನೂ ಇರಲಿಲ್ಲ ಇತ್ತು. ಹಾಂ, ಅಷ್ಟು ಮೆಲ್ಲ ಮಾತಾಡೋದು. ಮತ್ತು ಇವರು ಅವರೊಟ್ಟಿಗೆಲ್ಲ, ನಮ್ಮ ಸ್ಟಾಫ್ ಒಟ್ಟಿಗೆಲ್ಲ ತುಂಬ ಚುರುಕಂತೆ, ತುಂಬ ನಡಗಾಡಿಕೊಂಡು, ತುಂಬ ಲವಲವಿಕೆಯಿಂದ ಇದ್ದವಳು ಅವಳು. ಹೌದು ಹೌದು, ಎಲ್ಲರೊಟ್ಟಿಗೂ. ಹಾಂ ಹೌದು, ಎಲ್ಲರೂ ಭಾಳ ಅವಳನ್ನು ಮೆಚ್ಚಿಕೊಂಡಿದ್ದರು. ಹೌದು. ಹೇಳಿ ಸರ್, ಹೇಳಿ. ಅಲ್ಲ, ಮತ್ತು ಅವಳು ನಿಜವಾಗಿ ಫಾರ್ಮಸಿಗೆ ಬಂದವಳಲ್ಲ, ಅವಳು ನಮ್ಮ ಈ ಮೆಡಿಕಲಿಗೆಲ್ಲ ಬಂದವಳಲ್ಲ, ಅವಳು ನರ್ಸ್ ಆಗಿ ಬಂದವಳು. ನರ್ಸ್ ಕೆಲಸ ಕೇಳಿಕೊಂಡು, ಯಾಕಂದ್ರೆ ಅವಳು ಕಂಪ್ಲೀಟ್ ಆಗಿತ್ತು, ಆದರೆ ಒಂದು ಸಬ್ಜೆಕ್ಟ್ ಹೋಗಿತ್ತು. ಸೊ ಕಂಪ್ಲೀಟ್ ಪಾಸ್ ಆಗಿರಲಿಲ್ಲ. ನರ್ಸ್ ಕೆಲಸ ಕೊಡ್ತೀರಾ ಅಂತ ಬಂದು ಅವಳಿದು, ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಿಂದು ಕಂಪ್ಲೀಟ್ ಆಗಲಿಲ್ಲಲ್ಲ, ನೀನು ಕಂಪ್ಲೀಟ್ ಮಾಡ್ಕೊಂಡು ಬಾ ಮತ್ತೆ ನೋಡುವ ಅಂತ. ಹಾಂ, ಆವಾಗ ಅವಳು ಹೇಳಿದ್ಲು, ಹಾಗಾದರೆ ಒಂದು ಸರ್ ನಾನು ನೆಕ್ಸ್ಟ್ ಇದಕ್ಕೆ ಎಕ್ಸಾಮಿಗೆ ಅಪೇರ್ ಆಗ್ತೇನೆ, ಅಲ್ಲಿವರೆಗೆ ನನಗೆ ಯಾರೊಂದು ಬೇರೆ ಯಾರೊಂದು ಕೆಲಸ ಕೊಡಿ, ಇಲ್ಲಿ ನಾನು ಇಲ್ಲಿ ಅಂಥವ್ರು ಕೆಲಸ ಮಾಡಿಕೊಂಡು ಇರ್ತೇನೆ ಅಂತ ಹೇಳಿದ್ರು. ಹಾಗಾದ್ರೆ ಬೇಕಿದ್ರೆ ನಮ್ಮ ಫಾರ್ಮಸಿ ಉಂಟು,
ಅದು ಕಂಪ್ಯೂಟ್ರು ಫೋನ್ ರಿಸೀವ್ ಮಾಡೋದು ಅದೆಲ್ಲ ಉಂಟಲ್ಲ ಗಿಲ್ಲಿಂಗ್ ಅದರಲ್ಲಿ ಇರಬೇಕಾದ್ರೆ ಮೆಡಿಕಲಲ್ಲಿ. ಹೌದು ಮೆಡಿಕಲಲ್ಲಿ ಇರು ಕೆಲಸ ಕಲ್ತಂಗಾಯಿತು ಅಂತೇಳಿ ಸಂತೋಷದಿಂದ ಇದ್ಲವಳು 3 ತಿಂಗಳಿಂದ ಭಾಳ ಖುಷಿಯಲ್ಲಿ ಭಾಳ ಸಂತೋಷದಲ್ಲಿ ಎಲ್ಲರೊಟ್ಟಿಗೆ ಭಾಳ ಚೆನ್ನಾಗಿದ್ಲು ಅವಳು. ಹೌದೌದು. ಮತ್ತು ಅವಳದ್ದು ಯಾವ ಕಿರಿಪಿರಿ ತಕರಾರು ಎಂಥದ್ದು ಇಲ್ಲ. ಅವಳ ಬಗ್ಗೆ ಎಂಥದ್ದು ಕೆಲವು ಸರ್ತಿ ಎಂಥವ್ರು ಇರ್ತದಲ್ಲ 4 ಜನ ಸೇರುವಾಗ ಅವಳ ಹಂಗೆ ಇವಳಿಗೆ ಅಂತ ಅವಳ ಬಗ್ಗೆ ಯಾರದ್ದು ಎಂಥದ್ದೂ ಇಲ್ಲ. ಹೌದಾ ಸರ್? ಹೌದು. ಸಣ್ಣ ಪುಟ್ಟ ಜಗಳ ಇಲ್ಲ ಸಿಟ್ಟು, ಕೋಪ, ಮುನಿಸು. ಇಲ್ಲ ಇದು ನಮ್ಮ ಆಸ್ಪತ್ರೆಯಲ್ಲಿ ಕಮ್ಮಿ ಯಾರು ಮಾಡ್ಕೊಂತಿಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ. ಬಟ್ ಅಂಥದ್ದಂತೂ ಇಲ್ಲವೇ ಇಲ್ಲ. ಜೊತೆಗೆ ನಾನು ಒಂದು ಸುದ್ದಿ ಕೇಳಿದೆ ಸರ್, ಅದು ಆ್ಯಕ್ಚುಲಿ ನನ್ನ ವಿಡಿಯೋದಲ್ಲೂ ಕೂಡ ಅಂತೆ ಅನ್ನೋ ಥರನೇ ನಾನು ಮಾತನಾಡಿದ್ದು. ಯಾರೋ ಒಬ್ಬ ಹುಡುಗ ಬಂದಂತೆ ಮೆಡಿಕಲಲ್ಲೂ ಕೂಡ ದಾಂಧಲೆ ಮಾಡಿದ್ದ, ಆ ಥರದೊಂದು ಸುದ್ದಿ ಹೌದು. ಅದೊಂದು ಎಂತ ಇದು ಗೊತ್ತುಂಟಾ, ಅದು ಈ ಹುಡುಗಿ ಅಲ್ಲ, ಇನ್ನೊಂದು ಹುಡುಗಿ. ಹೌದಾ? ಅವಳಿಗೆ ಎಂಗೇಜ್ಮೆಂಟ್ ಆಗಿತ್ತು. ಆ ಹುಡುಗ ಗಲ್ಫಲ್ಲಿ ಇರೋದು. ಹೌದು. ಅವನಿಗೆ ಈಗ ಹೇಳ್ತಾರೆ ಅವನಿಗೆ ಯಾರೋ ಸ್ವಲ್ಪ ಚಾಡಿಯಲ್ಲಿ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಸೊ ಅವನೊಂದು ದಿವಸ ಬಂದು ಇಲ್ಲಿ ಸ್ವಲ್ಪ ಏನೋ ಹಾಕಿದ್ದು ನನಗೆ ಗೊತ್ತಿಲ್ಲ, ಬಂದು ನನಗೆ ಅವಳೊಂದು ಕರೀರಿ ಅಂದ. ಅವಳು ಡ್ಯೂಟಿಲಿದ್ಲು, ಅವಳೊಂದು ಕರೀರಿ ಅಂದ. ಆ ದಿವಸ ಏನಾಯಿತು, ಒಂದು ಸರ್ಜರಿ ಇತ್ತಿಲ್ಲ, ದೊಡ್ಡ ಸರ್ಜರಿ, ಅದು ಮಂಡಿ ಚಿಪ್ಪು ಬದಲಾವಣೆ ಮಾಡುವಂಥದ್ದು. ಅದಕ್ಕೆ ಸಾಧಾರಣ 3 ರಿಂದ 4 ಗಂಟೆ ಬೇಕಾಗ್ತದೆ. ಅದು 8 ಗಂಟೆಗೆ ಆಪ್ರೇಷನ್ ಶುರುವಾಗಿತ್ತು ರಾತ್ರಿ. ಸಾಧಾರಣ 12 ಗಂಟೆ ಹತ್ರ ಆಗ್ತದೆ ಅದು ಆಪ್ರೇಷನ್ ಮುಗಿಯುವಾಗ. ಇವನೇನು ಒಂದು 9 ಗಂಟೆಗೆ ಬಂದಿದ್ದಾನೇನ, ಅವಳು ಈಗಲೇ ಇಲ್ಲಿಗೆ ಬರಬೇಕು ಅಂತ. ಹಾಂ, ನಾವು ಹೇಳಿದ್ದು ಅವಳು ಆಪ್ರೇಷನ್ ಥಿಯೇಟ್ರ್ ಒಳಗೆ ಇದ್ದಾಳೆ, ಒಳಗೆ ಬರಲಿಕ್ಕೆ ಆಗೋದಿಲ್ಲ, ಆಪ್ರೇಷನ್ ಆದಮೇಲೆ ಬರ್ತಾಳೆ. ಹೌದು ಹೇಳಿದೆವು. ಆದರೆ 1-2 ಸತಿ ಹೋದೆ ಅಂತೇಳಿ ಮತ್ತೆ ಸುಮ್ಮನೆ ಕೂತಿದ್ದು. ನಾನು ಇಲ್ಲೇ ಇದ್ದೆ, ಆಪ್ರೇಷನ್ ಆಗಿ 12 ಗಂಟೆ ರಾತ್ರಿವರೆಗೂ ನಾನು ಇಲ್ಲಿ ಕೂತ್ಕೊಂಡೇ ಇದ್ದೆ, ಪೇಷಂಟ್ ಎಲ್ಲ ಮಾಡ್ತಾನೆ ಇದ್ದೆ, ಅವನಲ್ಲಿ ಕೂತ್ಕೊಂಡಿದ್ದೆ, ಏನಿಲ್ಲ ಫೋನ್ ಮಾಡ್ತಾ ಏನೇನೋ ಮಾಡ್ತಾ ಇದ್ದ. ಹೌದು. ಆಮೇಲೆ 12 ಗಂಟೆ ಹೊತ್ತಿಗೆ ಸರ್ಜರಿ ಮುಗೀತು. ಸರ್ಜರಿ ಮುಗಿದ ಮೇಲೆ ಸರ್ಜರಿ ಮುಗಿತಲ್ಲ, ನಾನು ಮನೆಗೆ ಹೋದೆ. ಆಮೇಲೆ ಅವಳು ಸರ್ಜರಿ ಮುಗಿದ ಮೇಲೆ ನರ್ಸ್ಗಳಿಗೆ ಸ್ವಲ್ಪ ಅಲ್ಲಿ ಆಪ್ರೇಷನ್ ಥಿಯೇಟ್ರೆಲ್ಲ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಸರಿ ಮಾಡಿ ಬರೋ ಕೆಲಸ ಉಂಟು, ಸ್ವಲ್ಪ ಅದೆಲ್ಲ ಮಾಡಿ ಮುಗಿಸಿ ಕೆಳಗೆ ಬಂದಳು. ಬಂದಾಗ ಅವಳಿಗೆ ಬೈದು ಗೀದು ಎಲ್ಲ ಮಾಡಿದ ನಾವು. ಅದು ಇವಳದ್ದಲ್ಲ, ಅದು ಅದನ್ನೇನೋ ಎಲ್ಲ ಊರೆಲ್ಲ ಸೇರಿಕೊಂಡು ಅದು ಹಾಗೆ ಇವನದ್ದು ವಿಷಯ ನಮಗೆ ಗೊತ್ತಿಲ್ಲ. ಅವಳಿಗೆ ಆಗಿದ್ದೊಂದು ಉಂಟು, ಲವ್ ಎಂಥದ್ದು ಉಂಟು ಎಂಥದ್ದೇ ಗೊತ್ತೇ ಇಲ್ಲ. ಇದೇ ಆ ಹುಡುಗಿ ಅದೇನಿಲ್ಲ, ಅದು ಸಣ್ಣ ವಿಷಯದ. ಅದಕ್ಕೆ ನಾಡ್ದು ಮದುವೆ ಉಂಟು ಅವಳಿಗೆ ಅವನೊಟ್ಟಿಗೆ. ನಾನು ಅದು ಕೇಸ್ಗೆ ಸಂಬಂಧಪಟ್ಟ ಹೌದೌದು, ಯಾವುದೋ ಮೊನ್ನೆ ನಾನು ಯೂಟ್ಯೂಬ್ನಲ್ಲಿ ನೋಡಿದೆ. ಮುಂಚೆ ಆಸ್ಪತ್ರೆಯಲ್ಲಿ ಬಂದು ದಾಂಧಲೆ ಮಾಡಿದ್ದಾಳೆ ಅಂತೇಳಿ ಬಂದಿತ್ತು. ಹೌದು, ಅದು ಸುಳ್ಳದು. ಇಲ್ಲ ಬರಲಿಲ್ಲ ಅವನು, ನಮಗೆ ಸಿಗಲೂ ಇಲ್ಲ, ನನಗೆ ಮಾತಾಡಲಿ ಕೂಡ ಸಿಗಿಲ್ಲ ಹುಡುಗ. ಆಮೇಲೆ ಅಲ್ಲಿ ಆ ಮೀಟಿಂಗ್ ರೂಮಲ್ಲಿ ಕೂತ್ಕೊಂಡಿದ್ದ ರಾತ್ರಿ. ನಾನು ಇಲ್ಲಿದ್ದೆ, ನಾನು ಅವನ ಕರೆದು ಎಂತಂತ ಕೇಳಲಿಕ್ಕೆ ಹೋಗಲಿಲ್ಲ. ಜೊತೆಗೆ ಅವತ್ತಿನ ದಿನ ಸರ್, ಈಗ ಅಲ್ಲಿ ಅವನು ಹೊಂಚ ಹಾಕಿದ್ದು ಅದೆಲ್ಲವೂ ಕೂಡ CCTV ಫುಟೇಜ್ನಲ್ಲಿ ಸರಿಯಾಗಿದೆ. ಬಟ್ ಈ ಆಸ್ಪತ್ರೆ ಹೆದರಿಗೆ ಏನಾದರೂ ಇದನ್ನ ಹೋಗ್ಬಿಡೋ ಕ್ಷಣ ಇಲ್ಲ ಅದು. ಓಕೆ ನೀವು ಅಲ್ಲ ಅಬ್ಸರ್ವ್ ಮಾಡಿದ್ರೆ ಅದಾದ ಮೇಲೆ ಏನಾದರೂ? ನಮ್ಗೆ ಆ ವಿಷಯನೇ ಗೊತ್ತಿಲ್ಲ. ನಾವು ಅದನ್ನು ಕನಸಲ್ಲಿ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಅಲ್ಲ, ಈ ಕೃತ್ಯ ನಡೆದ ನಂತರ ಮೇ ಬಿ ಇಲ್ಲೇನಾದರೂ ಕಾಯ್ತಾ ಇದ್ನ ಅಂತ ವೆಯ್ಟ್ ಮಾಡಿದ್ನ ಅಂತ ಚೆಕ್ ಮಾಡಿದ್ರ ಅಂತ? ಇಲ್ಲ, ನೀವು ನೋಡಿಲ್ಲ ಆ ಥರದ ಕ್ಯೂರಿಯಾಸಿಟಿ ತೋರಿಸಿಲ್ಲ? ಇಲ್ಲ. ನಮ್ಗೆ ಮತ್ತೆ ಯಾರು ಹೇಳಿದ್ರು, ಇವಳು ಹೋಗಿ ಅಲ್ಲಿಂದ ಇಳಿದು ಅವಳು ಮನೆಗೆ ಹೋಗುವ ಬಸ್ಸಲ್ಲಿ ಹತ್ತುವಾಗ ಬಸ್ಸಲ್ಲಿ ಅವನು ಕೂತಿದ್ದ ಅಂತ ಒಂದು ಬಂತು ಒಂದು ಸರ್ತಿ ಯಾವುದು ಪೇಪರಲ್ಲಿ. ಅವನು ನೋಡಿ ಇವಳು ಇಳಿದು ಓಡ್ಲಿಕ್ಕೆ ಶುರು ಮಾಡಿದ್ಲು. ಇವಾಗ ಬೆನ್ನಟ್ಟಿಕೊಂಡು ಹೋದ ಅಂತ ಒಂದು ಪೇಪರ್ಲಿ ಬಂದಿದೆ ನೋಡಿ, ಯಾವುದೋ ಒಂದರಲ್ಲಿ ಬಂದಿದೆ. ಮತ್ತೊಂದು ಯಾವುದೋ ಬಂತ ಇಲ್ಲಿಂದಲೇ ಅವಳನ್ನು ಫಾಲೋ ಮಾಡಿದ ಅಂತ ಒಂದು ಬಂತು, ನೋಡಿದೆ ನಾನು. ಹೌದು. ಮೊಬೈಲ್ ಯೂಸ್ ಹೆಂಗೆ ಸರ್? ನೀವು ಇಲ್ಲಿ ಆಫೀಸ್ ಪ್ರಿಮಿಸಸ್ಸಲ್ಲಿ, ಹಾಸ್ಪಿಟಲ್ ಪ್ರಿಮಿಸಸ್ಸಲ್ಲಿ ಅವಕಾಶ ಇರುತ್ತಾ ಮೇ ಬಿ ಈ ಥರದ್ದು ಮೊಬೈಲ್ ಯೂಸ್ ಮಾಡಲಿಕ್ಕೆ? ಆ ಥರ ಅಲ್ಲ, ಈ ಪ್ರೀತಿ ಪ್ರೇಮ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ ಯೂಸ್ ಮಾಡೋದು ಆ ಥರದ್ದು ಏನಾದರೂ ಇತ್ತ ಅಂತ? ಈ ಲಾವಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆತ ಕಿರಿಕಿರಿ ಕೊಡ್ತಾ ಇದ್ದ ಅಂತ? ಲಾವಣ್ಯಕ್ಕೆ ಸಂಬಂಧಪಟ್ಟಂಗಂತೂ ಎಂಥದ್ದು ಇಲ್ಲ. ಕಿರಿಕಿರಿ ಸಾಧ್ಯನೇ ಅಲ್ಲ. ಅವಳು ಎಕ್ಸಾಮಿಗೆ ಪುರುಷೋತ್ತಿರುವಾಗೆಲ್ಲ ಓದ್ತಾ ಇದ್ಲು. ಈ ವಾರ ಎಕ್ಸಾಮ್ ಅವಳಿಗೆ, ಈ ವಾರ ಅಲ್ಲ, ನೆಕ್ಸ್ಟ್ ಸೋಮವಾರ, ಈ ವಾರದಲ್ಲಿ ಎಕ್ಸಾಮ್. ಹಾಂ ನೋಡಿ, ಈಗ ನಾಳೆ ಶುರು ಅದು ಬರುವಾರ. ಮೊನ್ನೆ ಹೇಳಿದೆ ಬರುವಾರ ಎಕ್ಸಾಮ್ ಅಂತ ಹೇಳಿದಾಳು ನೋಡು. ಹಾಂ, ಡೇಟಲ್ಲಿ ನಾವು ಕೇಳಲಿಲ್ಲ. ಮತ್ತು ಇವರೆಲ್ಲ ಹೇಳ್ತಿದ್ರು ಅವಳು ನೈಟ್ ಡ್ಯೂಟಿಯಲ್ಲಿ ಇರುವಾಗೆಲ್ಲ ಫ್ರೀ ಇದ್ದಾಗೆಲ್ಲ ಅಲ್ಲಿ ಕೂತ್ಕೊಂಡು ಓದ್ತಾ ಇದ್ಲು. ಸರ್ ನೋಡಿ ಸರ್, ಯಾರಿಗೆ ನೀವು ವೈದ್ಯರಿದ್ದೀರಿ, ಆಂಗ್ಸೈಟಿ ಇರುತ್ತೆ, ಆತಂಕ ಇರುತ್ತೆ, ಅವ್ರ ಮುಖದ ವಾತಾವರಣ ಎಲ್ಲವೂ ಕೂಡ ಬದಲಾಗುತ್ತೆ. ಒಂದು ಆ ಥರ ಗಂಗಾಡಿಕೊಂಡು ಯಾವಾಗಲೂ ನಾನು ಅವಳನ್ನು ಒಂದು ಸರ್ತಿ ಕೂಡ ಒಂಚೂರು ಈ ಇದರಲ್ಲಿರುವಂಥ ಡಿಪ್ರೆಷನ್ ಥರ ಇರುವಂಥ ರೀತಿಯಲ್ಲಿ ನೋಡಲೇ ಇಲ್ಲ, ಯಾವಾಗಲೂ ನೋಡಲೇ ಇಲ್ಲ. ಹೌದು. ಅವರು ಕೂಡ ಎಲ್ಲರೂ ಹೇಳ್ತಾರೆ ಅವಳಷ್ಟು ಚುರುಕು ನಾವು ಯಾರು, ಇನ್ನೂ ಅವರೆಲ್ಲ ಅಳ್ತಾ ಇದ್ದಾರೆ. ಅವಳು ಬಂದು 3 ತಿಂಗಳಾಗಿರೋದು, ಆದರೂ ಕೂಡ ನಮ್ಮನ್ನೆಲ್ಲ ಇದು ಮಾಡಿದ್ದಾಳೆ ಅವಳು ಅಂತ. ಹೌದು.
ಹೌದು, ಎಲ್ಲರೊಟ್ಟಿಗೆ ಅಷ್ಟು ಚೆನ್ನಾಗಿದ್ಲು. ಅವಳು ಸತ್ತಾಳು ಅಂತ ಹೇಳೋದಲ್ಲ, ಒಂಥರ ಭಾಳ ಚುರುಕಾಗಿ ಭಾಳ ಚಟುವಟಿಯಾಗಿದ್ಲು. ಮತ್ತು ಅವಳು ಅಕ್ಕನಿಗೆ ಕೂಡ ಗೊತ್ತೇ ಇಲ್ಲ. ನೋಡಿ ಸರ್, ಅದೊಂದು ಇಂಟ್ರೆಸ್ಟಿಂಗ್. ಹೌದು, ಅಕ್ಕನಿಗೆ ಅವರು ಇಲ್ಲೇ ಕೆಲಸ ಮಾಡ್ತಾರೆ. ಏನೋ ಬಂದ್ರೆ ಸಹ ಮಾತಾಡಿದ್ರ ನೀವು ಅವ್ರ ಅಕ್ಕನ ಜೊತೆ ಏನಾದರೂ? ಆಮೇಲೆ ಸಿಕ್ಕಲಿಲ್ಲ. ಆಮೇಲೆ ಏನು ಮಾತಾಡೋಕ್ಕಾಗಿಲ್ಲ. ಅಕ್ಕನಿಗೆ ಗೊತ್ತಿದ್ರೆ ಇವರಿಗೆ ಮತ್ತುಳಿದವ್ರಿಗೆ ಗೊತ್ತಿರ್ತದಲ್ಲ. ಹೌದು. ಮತ್ತುಳಿದವ್ರಿಗೆ ಯಾರಿಗೂ ಎಂಥ ವಿಷಯ ಗೊತ್ತೇ ಇಲ್ಲ, ಏನು ಗೊತ್ತಿಲ್ಲ ಯಾರಿಗೂ. ಎಷ್ಟು ಮಿಸ್ ಮಾಡ್ಕೋತೀರಿ ಸರ್ ಈ ಥರದ ಎಂಪ್ಲಾಯೀಸ್ಗಳನ್ನು ಕಳ್ಕೊಂಡಾಗ? ಅಲ್ಲ, ನಮಗೆ ತುಂಬ ಲಾಸು, ನಮಗೆ ತುಂಬ ಲಾಸ್. ಯಾಕಂದರೆ ಅವಳು ಆ ದಿವಸವೇ ನಮ್ಮ ಹತ್ರ ಕೇಳಿದಾಳೆ ಬೆಳಿಗ್ಗೆ, ಬರುವಾರ ನನ್ನ ಪರೀಕ್ಷೆ ಉಂಟು, ಪರೀಕ್ಷೆ ಆದ ನಾನು ತೊಗೊಂಡಾದ್ಮೇಲೆ ನಾನು ಪಾಸ್ ಆದರೆ ನನಗೆ ಇಲ್ಲಿಯೇ ನರ್ಸ್ ಕೆಲಸ ಕೊಡ್ತೀರಾ ಅಂತ ಕೇಳಿದಾಳೆ. ನಾವು ಬಾ ಅಮ್ಮ ನಾವು ಕೊಡ್ತೇವೆ ಅಂತಲೂ ಹೇಳಿದ್ವಿ. ಹಾಂ, ಹೌದು, ಬೇಜಾರಾಗತ್ತೆ ಸರ್. ಹಾಂ, ನಮಗೆ ತುಂಬ ಬೇಜಾರು. ಬಾ ನಾವು ನರ್ಸ್ ಕೊಡ್ತೀವಿ ಅಂತಲೇ ಹೇಳಿದ್ದೀವಿ. ಹೌದು, ಅದೇ ದಿವಸ ಕೇಳಿರೋದು. ನೀವು ವೈದ್ಯರು ಇರ್ತೀರಿ, ಭಾಳ ಜನರಿಗೆ ರಕ್ತ ಕೊಟ್ಟಿರ್ತೀರಿ, ಇನ್ನೊಬ್ರು ರಕ್ತ ತೆಗೆಯೋದಿದೆಯಲ್ಲ, ಈ ಥರದ ಘಟನೆಗಳು ನೋಡಿದಾಗ ಏನು ಹೇಳ್ತೀರಿ? ಏನು ಇದಕ್ಕೆಂತ ಹೇಳಲಿಕ್ಕೆ ಉಂಟಾ? ಇದು ಅಮಾನವೀಯ ಹೇಳ್ತೇನೆ ನಾನು. ಇದು ಮನುಷ್ಯತ್ವ ಇಲ್ಲದವ್ರು ಮಾಡುವಂಥದ್ದು, ಮನುಷ್ಯರು ಮಾಡುವಂಥದ್ದಲ್ಲ. ಪ್ರಾಣಿಗಳು ಕೂಡ ಮಾಡೋದಿಲ್ಲ. ಏನು ಸುಮ್ಮನೆ ಪ್ರೀತಿ ಹೆಸರಲ್ಲಿ ಕೊಲೆ ಮಾಡಲಿಕ್ಕೆ ಆಗ್ತದೇನ್ರಿ? ಪ್ರೀತಿ ಅಂದರೆ ಅಲ್ಲಿ ಹಿಂಸೆಗೆ ಸ್ಥಾನ ಇಲ್ಲಲ್ಲ. ಹೌದು, ಪ್ರೀತಿಯಲ್ಲಿ ತ್ಯಾಗಕ್ಕೆ ಮಾತ್ರ ಸ್ಥಾನ ಇರೋದು, ಹಿಂಸೆಗೆ ಸ್ಥಾನ ಇಲ್ಲ. ನಾವು ಪ್ರೀತಿಸೋರು ನಾವು ನೋಯಿಸ್ತೇವ? ಇಲ್ಲಲ್ಲ. ನೋವು ಆಗದಾಗ ಅವರನ್ನು ರಕ್ಷಣೆ ಮಾಡ್ತೇವೆ ನಾವು, ಅವರಿಗೆ ನೋವಾಗದಾಗೆ. ಅದೇ ಆ ವಿಷಯದಲ್ಲಿ ಏನು ಹೇಳಲಿಕ್ಕಿಲ್ಲ, ನಾವು ಜಜ್ಮೆಂಟ್ ಪಾಸ್ ಮಾಡಲಿಕ್ಕಿಲ್ಲ. ಬಟ್ ಅದು ಅಮಾನವೀಯ. ಏನು ಹೇಳಿದ್ರಿ ಸರ್ ನಿಮ್ಮ ಎಂಪ್ಲಾಯೀಸ್ಗಳಿಗೆ? ಇದಾದ ಮೇಲೆ ನೀವು ಒಂದು ಕಿವಿ ಮಾತಂತೂ ಹೇಳಿರ್ತೀರಿ, ಎಷ್ಟು ಶಾಕ್ ಆಗಿದ್ದಾರೆ, ಏನು ಕಿವಿ ಮಾತು ಹೇಳಿದ್ರಿ? ನನ್ನ ಕೊನೆಯ ಪ್ರಶ್ನೆ ಸರ್. ಏನು ಕಿವಿ ಮಾತು ಏನು ಹೇಳಲಿಕ್ಕಿಲ್ಲ. ಎಲ್ಲರೂ ಬೆಳೆದಿದ್ದಾರೆ, ದೊಡ್ಡದಾಗಿದ್ದಾರೆ, ಒಳ್ಳೇದು ಕೆಟ್ಟದ್ದು ಗೊತ್ತಿದ್ದವರೇ. ಈಗ ಮನೆಯೆಲ್ಲ ಬಿಟ್ಟು ಬಂದವರಷ್ಟಕ್ಕೆ ಕೆಲಸ ಮಾಡಿಕೊಂಡಿದ್ದವರು, ಜವಾಬ್ದಾರಿ ಇದ್ದವರು, ಗೊತ್ತಿರ್ತದೆ ಎಲ್ಲರಿಗೂ. ಆಲ್ ಆರ್ ರೆಸ್ಪಾನ್ಸಿಬಲ್. ನಾವು ಹಾಗಲ್ಲ ಹೀಗೆ ಅಂತ ಸಣ್ಣ ಮಕ್ಕಳಿಗೆ ಬುದ್ಧಿ ಹೇಳ್ದಂಗೆ ಹೇಳೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೆ ಗೊತ್ತಿರ್ತದೆ ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತೆಲ್ಲ ಗೊತ್ತಿರ್ತದೆ. ಖಂಡಿತ ಗೊತ್ತು. ಒಬ್ಬೊಬ್ಬರು ಇರ್ತಾರಲ್ಲ, ಎಲ್ಲೋ ಇರ್ತಾರೆ, ರೂಮಲ್ಲಿ ಇರ್ತಾರೆ, ಅವರಷ್ಟಕ್ಕೆ ಇರ್ತಾರೆ, ಯಾರು ಇರೋದಿಲ್ಲ. ಗೊತ್ತಿರ್ತದೆ, ಜವಾಬ್ದಾರಿ ಇರ್ತದೆ ಅವರಿಗೆಲ್ಲ, ಅವ್ರ ಜವಾಬ್ದಾರಿ ಇರ್ತದೆ. ಮತ್ತು ಇಲ್ಲಿ ನಮ್ಮ ಹಳ್ಳಿ ಅಲ್ವಾ, ಸಿಟಿಯಲ್ಲಾದರೂ ಆಗಿದ್ದೆಲ್ಲ ಇಂಥವ್ರು ಮಾಡ್ಲಿಕ್ಕೆ, ಇಲ್ಲಿ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆಲ್ಲ ಇಲ್ಲಿ ಏನು ಹೆಚ್ಚಿಗೆ ಮಾಡಿದ್ರೂ ಕೂಡ ಎಲ್ಲರ ಕಣ್ಣಿಗೆ ಬೀಳ್ತದೆ. ನೋಡಿ, ಆ ದಿವಸ ಅದೇ ಇನ್ನೊಂದು ಒಬ್ಬ ಬಂದು ಅದೇ ಮಾತಾಡಿದೆ ಅಂತ ಹೇಳಿದ್ರು, ಅದೇ ಅಂತೆಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಅವನು ಬಂದ ರಾತ್ರಿ 9 ಗಂಟೆ ಬಂದ, 12 ಗಂಟೆವರೆಗೆ. ಅದೇ ಅವನು 12 ಗಂಟೆ ಹೊತ್ತಿಗೆ ಅವನು ಬಂದು ಅವನ ಮದುವೆ ಆಗೋ ಹುಡುಗಿಯ ಮೇಲೆ ಏನೋ ಅವನಿಗೆ ಏನೋ ಯಾರು ಹೇಳಿಕೊಟ್ಟಿದ್ದಾರೆ ಅಂತ, ಹಾಗೆ ಹೀಗೆ ಅಂತೇಳಿ ಅವಳ ಮೇಲೆ ಕಪ್ಪು ಬಂತು, ಅವನಿಗೆ ಜೋರು ಮಾಡಿ ಹೋಗಿದ್ದಾನೆ ಅವನು. ಅದನ್ನು ಕೂಡ ದೊಡ್ಡ ಮಾಡಿ ಹಾಕಿದ್ದಾರೆ. ಸಣ್ಣ ವಿಷಯ ಅಂತಿದ್ರು ಕೂಡಲೇ ಗೊತ್ತಾಗ್ಬಿಡುತ್ತೆ ಇಲ್ಲಿ. ಓಕೆ ಸರ್, ಹೌದು. ಥ್ಯಾಂಕ್ ಯು ಸರ್. ಮತ್ತು ಸಣ್ಣ ಆಸ್ಪತ್ರೆ, ತುಂಬ 100 ಜನ ಸ್ಟಾಫ್ಗಳಿಲ್ಲಲ್ಲ, ಸೊ ಗೊತ್ತಾಗುತ್ತೆ. ಹೌದು. ಓಕೆ ಸರ್. ಮತ್ತು ಕಿವಿ ಮಾತೆ ಅಂತ ಹೇಳಲಿಕ್ಕೆ ಉಂಟು. ಇಂಥದ್ದೆಲ್ಲ ಆಗೋಗಿ ಅಂಥ ಕಿವಿ ಮಾತು ಹೇಳೋದು, ಯಾರದು ತಪ್ಪು ಯಾರದು ಸರಿ ಅಂತ ಹೇಳಲಿಕ್ಕಿಲ್ಲಲ್ಲ. ಈ ಥರ ಎಲ್ಲ ಆಗಬಾರ್ದು. ಮನುಷ್ಯನನ್ನು ಕೊಲ್ಲೋದು. ಈಗ ನಾವು ನಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳಿಕ್ಕೆ ಒಂದು ಮಾಡೋದಾದ್ರು ಸರಿ, ಇದಾಗಲ್ಲ ಅಂತ ಹೇಳಲಿಕ್ಕಿಲ್ಲ. ನೋಡಿ, ಇಲ್ಲಿನ ವೈದ್ಯರು ರಾಜೀವ್ ಶೆಟ್ಟರು ಮಾತಾಡಿದ್ರು. ತುಂಬ ಅವರಲ್ಲೂ ಅಪಾರವಾದಂಥ ನೋವಿದೆ. ಅವ್ರು ಹೇಗಿದ್ರು ಅಂತ, ಲಾವಣ್ಯ ಇದ್ದಷ್ಟು ದಿನಗಳ ಕಾಲ ಇಲ್ಲಿ ಕೇವಲ ಕಡಿಮೆ ಸಮಯ ಕೆಲಸ ಮಾಡಿದ್ದು, ಇಲ್ಲಿರೋರ್ನ ಎಲ್ರಿಗೂ ಕೂಡ ಒಂದು ಆರ ಕ್ರಿಯೇಟ್ ಮಾಡಿದ್ದು, ಅವರೆಲ್ರಿಗೂ ಆತ್ಮೀಯತೆಯನ್ನು ಬೆಳೆಸ್ಕೊಂಡಿದ್ದು, ಅವ್ರು ಹಚ್ಕೊಂಡಿದ್ದು. ಇಷ್ಟು ಸಮಯದಲ್ಲಿ ಅವರೆಲ್ಲರೂ ಕೂಡ ಬಿಕ್ಕಿ ಅಳ್ತಾರೆ. ಆ ಶಾಕ್ನಿಂದ ಹೊರಗೆ ಬರೋಕ್ಕಾಗಿಲ್ಲ ಅವ್ರ ಸಹೋದ್ಯೋಗಿಗಳು, ಮೆಡಿಕಲ್ ಕೆಲಸ ಮಾಡೋರು ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಪ್ರೀತಿ ಅಂದರೆ ತ್ಯಾಗ, ಅವ್ರ ಮಾತಲ್ಲಿ ಒಂದು ಸ್ಪಷ್ಟವಾದಂಥ ಮೆಸೇಜ್ ಹೋಗ್ತಾ ಇತ್ತು. ಅದು ಇನ್ನೊಬ್ಬರು ಜೀವ ತೆಗೆಯೋದಲ್ಲ, ಅದು ತ್ಯಾಗ ಪ್ರೀತಿ ಅಂದರೆ ಅಂತ. ಅದನ್ನು ಅರ್ಥ ಮಾಡಿಕೊಂಡ್ರೆ ಈಗಿನ ಯುವ ಸಮಾಜ, ಯುವ ಜನತೆ, ಯುವಕರು ಇದನ್ನೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡ್ರೆ ಆ ಒಂದು ನಿಷ್ಕಲ್ಮಶ ಪ್ರೀತಿಗೆ ಒಂದು ಅರ್ಥ ಸಿಗುತ್ತೆ. ಅದನ್ನು ಯಾವ ರೀತಿಯಾಗಿ ನೀವು ಬಳಕೆ ಮಾಡ್ಕೊಳ್ಬೇಕು ಪ್ರೀತಿನ ಜೀವನದಲ್ಲಿ ಅನ್ನೋದು ಕೂಡ ಪ್ರಮುಖವಾಗುತ್ತೆ ಅನ್ನೋದೇ ಅವರ ಮಾತು ಅಂತ ಹೇಳ್ತಾ, ಅವರು ಎಂಪ್ಲಾಯೀಸ್ಗಳನ್ನು ಅವರ ಅನುಮತಿಯೊಂದಿಗೆ ಅವ್ರ ಜೊತೆಗಿದ್ದಂಥ ಸಹೋದ್ಯೋಗಿಗಳನ್ನ ಕೆಲವೊಬ್ಬರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ಹೇಗಿದ್ದರು ಅಂತ. ಥ್ಯಾಂಕ್ ಯು.